ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಷಯನ ತಿಳಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಏನಂತಂದರೆ, ಎಲ್ಲರೂ ನೀವು ಹೊಸದಾಗಿ ನಮಗೆ ಹೇಳ್ಕೊಡಿ ಆರಿ ವರ್ಕನ್ನು, ನಂಬರ್ ಹಾಕಿ ಇಷ್ಟನೇ ಕ್ಲಾಸ್ ಅಂತ ಹೇಳಿ ಮೆನ್ಷನ್ ಮಾಡಿ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೋಸ್ಕರನೇ ಈಗ ನಾನು ಒಂದು 50 ಡೇಸ್ ಚಾಲೆಂಜ್ ಅಂತ ಮಾಡ್ತಿದ್ದೀನಿ. ನಿಮಗೆ 50 ಡೇಸಲ್ಲಿ ಎಲ್ಲ ಬೇಸಿಕ್ಸ್ ಇರುತ್ತೆ. ತುಂಬಾ ಬೇಸಿಕ್ಸಿಂದ ಅಡ್ವಾನ್ಸ್ವರೆಗೂ ಎಲ್ಲನೂ ತಿಳ್ಕೊಬಹುದು. ಅದು ಫ್ರೀಯಾಗಿ ನಾನು ಆನ್ಲೈನ್ ಕ್ಲಾಸ್ ಥರನೇ ನಿಮಗೆ ಹೇಳ್ಕೊಡ್ತೀನಿ. ಕೊನೆವರೆಗೂ ಎಲ್ಲ ವೀಡಿಯೋಸ್ಗಳನ್ನು ಫಾಲೋ ಮಾಡಿಕೊಂಡು ಜೊತೆಲಿ ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ನಿಮಗೆ ತುಂಬಾ ಈಸಿಯಾಗಿ ಆರಿ ವರ್ಕನ್ನು ಕಲ್ತ್ಕೋಬೋದು. ಮನೆಯಿಂದಲೇ ಫ್ರೀಯಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಯಾವುದೇ ಫೀಸ್ ಇರೋದಿಲ್ಲ ಇದಕ್ಕೆ. ಫ್ರೀಯಾಗಿ ದಿನ ತಪ್ಪಿ ದಿನ ವೀಡಿಯೋಸ್ ಬರುತ್ತೆ. ಮಿಸ್ ಆಯಿತು ಅಂದರೆ, ಏನಾದರೂ ನಮಗೆ ಎಮರ್ಜೆನ್ಸಿ, ನಮಗೆ ಕೆಲಸ ಜಾಸ್ತಿ ಇತ್ತು ಅಂದರೆ ಒಂದು ದಿನ ಎಕ್ಸ್ಟ್ರಾ ಮಿಸ್ ಆಗ್ಬೋದು. ಬಿಟ್ಟರೆ ದಿನ ತಪ್ಪಿ ದಿನನೇ ವೀಡಿಯೋಸ್ ಇರುತ್ತೆ. ಯಾಕೆ ಅಂದರೆ ದಿನ ತಪ್ಪಿ ದಿನ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೂ ಟೈಮ್ ಬೇಕು. ಜೊತೆಗೆ ನನ್ನ ಕೆಲಸಗಳ ಬ್ಯುಸಿ ಶೆಡ್ಯೂಲಲ್ಲಿ ನಾನು ವೀಡಿಯೋಸನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಾನು ಬೇಸಿಕ್ಕಿಂದ ಕ್ಲಾಸ್ 1ಇಂದ ಕ್ಲಾಸ್ 50 ಅಂದರೆ 50 ಡೇಸ್ ಚಾಲೆಂಜನ್ನು ನಾನು ಮಾಡ್ತಾಯಿದ್ದೀನಿ. 50 ದಿನಗಳಲ್ಲಿ ನಿಮಗೆ ಫುಲ್ಲು ಕೋರ್ಸನ್ನು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಕ್ಲಾಸಲ್ಲೂ ನಾನು ಮೆನ್ಷನ್ ಮಾಡ್ತೀನಿ, ಫ್ರೀಯಾಗಿ ಫುಲ್ಲು 50 ಡೇಸ್ ಕೋರ್ಸ್ ಅಂತ ಹೇಳಿ ನಾನು ಮೆನ್ಷನ್ ಮಾಡಿ ಕ್ಲಾಸ್ 1 ಕ್ಲಾಸ್ 2 ಅಂತಲೇ ನಿಮಗೆ ಎಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಕ್ಲಾಸನ್ನು ಮಿಸ್ ಮಾಡಿಕೊಳ್ದೆ, ಎಲ್ಲ ವೀಡಿಯೋಸನ್ನು ಮಿಸ್ ಮಾಡದೆ ಈ ಎಲ್ಲ ವೀಡಿಯೋಸನ್ನು ನೀವು ನೋಡಿ ಕಲ್ತ್ಕೋಬೇಕು. ಜೊತೆಗೆ ಕಮೆಂಟಲ್ಲಿ ತಿಳಿಸ್ಬೇಕು ನಾವು ಕಲಿತಿದ್ದೀವಿ ಅಂತ ಹೇಳಿ. ಹಂಗಾದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದರೆ, ಇವತ್ತಿನ ಟ್ರೆಂಡಿಂಗಲ್ಲಿ ತುಂಬಾ ಆರಿ ವರ್ಕ್ ಅನ್ನೋದು ತುಂಬಾ ಟ್ರೆಂಡಿಂಗಲ್ಲಿರೋದ್ರಿಂದ ಪ್ರತಿಯೊಬ್ಬರು ವರ್ಕ್ ಇಲ್ಲದೆ ಬ್ಲೌಸನ್ನು ಯಾರೂ ವೇರ್ ಮಾಡೋದೇ ಇಲ್ಲ. ಅದರಲ್ಲೂ ಮದುವೆ ಸೀಸನ್ ಬಂತು ಅಂತಂದರೆ ಅದು ಒಂದು ದುಡ್ಡಿನ ಸುರಿಮಳೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ತುಂಬಾ ನಮಗೆ ಅದರಲ್ಲಿ ಬೆನಿಫಿಟ್ ಇದೆ. ನೀವು ಒಂದು ಸತಿ ಕಲೀರಿ ಮತ್ತು ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ನೋಡಿ. ದುಡ್ಡಿನ ಸುರಿಮಳೆ ಅಂತಲೇ ಹೇಳ್ಬೋದು. ಇದನ್ನು ನಿಮಗೆ ಅನುಭವ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನು ಮಿಸ್ ಮಾಡಿಕೊಳ್ದೆ ಎಲ್ಲ ಕ್ಲಾಸನ್ನು ಅಟೆಂಡ್ ಮಾಡಿ. ಪ್ರತಿ ವೀಡಿಯೋಸು ನಮ್ಮ ಚಾನಲಲ್ಲಿರುತ್ತೆ. ಒಂದು ದಿವಸ ಮಿಸ್ ಆಯಿತು ಅಂದ್ರೂ ಅದನ್ನು ಹಿಂದಿನ ವೀಡಿಯೋಗೆ ಹೋಗಿ ಪ್ರತಿಯೊಂದು ಕ್ಲಾಸನ್ನು ನೀವು ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಇಂಟ್ರೆಸ್ಟ್ ಮೇಲೆ ನಾನು ಈಗ ವೀಡಿಯೋನ ಮಾಡೋದಕ್ಕೆ ಶುರು ಮಾಡ್ತಿದ್ದೀನಿ. ಇದನ್ನು ನಿಮಗೆ ಇಂಟ್ರೊಡಕ್ಷನ್ ವೀಡಿಯೋ ಅಂತಲೇ ಹೇಳ್ಬೋದು. ಆರಿ ವರ್ಕ್ ಬಗ್ಗೆ ಇಂಟ್ರೊಡಕ್ಷನ್ ವೀಡಿಯೋ ಅಂತಲೇ ಈಗ ನಾನು ಇದನ್ನು ಹಾಕಿ, ಇದಾದ ನಂತರ ನಾನು ಅದಕ್ಕೆ ನಂಬರನ್ನು ಕೊಟ್ಟು ಪ್ರತಿ ವೀಡಿಯೋದಲ್ಲೂ ನಿಮಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನೀವು ಅದರ ಬಗ್ಗೆ ತಿಳ್ಕೊಬಹುದು ಮತ್ತು ಕಮೆಂಟಲ್ಲಿ ಕೇಳಬಹುದು. ಅದ್ರ ಬಗ್ಗೆ ನಾನು ನಿಮ್ಮ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ವೀಡಿಯೋಸು ಬರ್ತಾ ಇರುತ್ತೆ. ಆದಷ್ಟು ವೀಡಿಯೋಸನ್ನು ನೋಡಿ ನಮ್ಮ ಏನಿದೆಯಲ್ಲ ಆರಿ ವರ್ಕನ್ನು ಕಲೀರಿ ಅಂತ ಹೇಳ್ತಾ, ಮತ್ತು ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿ. ಆದಷ್ಟು ಕಲಿಬೇಕು ಅನ್ನುವಂತಹ ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಆರಿ ವರ್ಕ್ ಬಗ್ಗೆ ಇಂಟ್ರೊಡಕ್ಷನನ್ನು ಕೊಟ್ಟೆ. ಅದೇ ರೀತಿ ದಿನ ತಪ್ಪಿ ಪ್ರತಿದಿನ ಅಂತಂದರೆ ನಿಮಗೆ ಕಲಿಯೋದಕ್ಕೆ ಹಿಂಸೆ ಆಗುತ್ತೆ. ಜೊತೆಗೆ ನನಗೆ ವಿಡಿಯೋ ಮಾಡೋದಕ್ಕೂ ಹಿಂಸೆ ಆಗುತ್ತೆ. ಹಾಗಾಗಿ ದಿನ ತಪ್ಪಿ ನಿಮಗೆ ವೀಡಿಯೋಸ್ ಬರ್ತಾ ಹೋಗುತ್ತೆ. ಏನಾದರೂ ನನಗೆ ಜಾಸ್ತಿ ಪ್ರೆಸರ್ ಇದ್ದಾಗಷ್ಟೇ ವೀಡಿಯೋ ಮಿಸ್ ಆಗೋದು. ಬಿಟ್ಟರೆ ನಿಮಗೆ ಪ್ರತಿದಿನ ವೀಡಿಯೋ ಬರುತ್ತೆ. ಹಾಗಾಗಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಈ ಇಂಟ್ರೊಡಕ್ಷನ್ ವೀಡಿಯೋ ಏನಿದೆ ಅದು ನಿಮಗೆ ಎಲ್ಲರಿಗೂ ತಲುಪಬೇಕು. ಮತ್ತು ನಾಳೆಯಿಂದ ಬರುವಂತಹ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರಿ. ಆದಷ್ಟು ಪ್ರತಿ ವಿಡಿಯೋದಲ್ಲೂ ಆರಿ ವರ್ಕ್ ಬೇಸಿಕ್ಸ್ ಬಗ್ಗೆ ಡೀಟೇಲ್ಡಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ತುಂಬಾ ಅರ್ಥ ಆಗಬೇಕು. ಆ ರೀತಿಯಲ್ಲಿ ನಾನು ಈ ವಿಡಿಯೋಸ್ಗಳನ್ನ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಇಂಟ್ರೆಸ್ಟ್ ಹೇಗಿದೆ ಅದರ ಮೇಲೆ ಈ ವಿಡಿಯೋಸ್ ನಿಂತಿರುತ್ತೆ. ಹಾಗಾಗಿ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು. ಮುಖ್ಯವಾಗಿ ಏನಂದರೆ, ನೀವು ನೋಡುವಂಥ ವಿಡಿಯೋ, ಈಗ ನಾನು ಆರಿ ಕ್ಲಾಸನ್ನು ಮಾಡ್ತಿದ್ದೀನಿ ಅಂತಂದರೆ ನನ್ನ ಕೆಲಸ ಎಲ್ಲನ ಬಿಟ್ಟು ನಿಮಗೆ ಫ್ರೀಯಾಗಿ ಹೇಳ್ಕೊಡುತ್ತಾ ಇರೋದ್ರಿಂದ ಪ್ರತಿ ಕ್ಲಾಸನ್ನು ನಾನು ಇಂಟ್ರೆಸ್ಟಿಂದ ಮಾಡಿ ನಿಮಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತೀನಿ. ನೀವು ಎಲ್ಲೋ ಒಂದು ಸ್ವಲ್ಪ ನೋಡಿ ಮುಂದೆ ತಳ್ಳಿಬಿಟ್ರೆ ನಮ್ಮ ಶ್ರಮಕ್ಕೆ ಫಲ ಇರಲ್ಲ. ಜೊತೆಗೆ ನೀವು ಕಲಿಬೇಕು ಅಂತ ನಿಮ್ಮ ಪ್ರೆಸರ್ ಮೇಲೇ ನಾನು ಈಗ ನಂಬರ್ಸನ್ನು ಹಾಕಿ ಈಗಾಗಲೇ ನಾನು ಸುಮಾರು ಕ್ಲಾಸಸನ್ನು ಹೇಳ್ಕೊಟ್ಟು ಮುಂದೆ ಹೋಗಿದ್ದೆ.
ನೀವು ಇಲ್ಲ ಫಸ್ಟಿಂದ ಹೇಳ್ಕೊಡಿ ಅಂತ ಕೇಳ್ತಾ ಇರೋದರಿಂದ ನಾನು ಈಗ 50 ಡೇಸ್ ಚಾಲೆಂಜ್ ಅಂದರೆ 50 ದಿನಗಳಲ್ಲಿ ನಾನು ಈ ಕೋರ್ಸನ್ನು ಮುಗಿಸ್ತಿದ್ದೀನಿ. ಆನಂತರ ನೀವು ಯಾವ ರೀತಿ ಕಲಿತೀರಾ ಅದ್ರ ಮೇಲೆ ಒಂದು 30 ಡೇಸ್ ಚಾಲೆಂಜ್ ಇರ್ಬೋದು, ಒಂದು 15 ಡೇಸ್ ಚಾಲೆಂಜ್ ಇರ್ಬೋದು, ಆ ರೀತಿ ಮುಂದುವರಿಸ್ತಾ ಹೋಗ್ತೀನಿ. ಈ ಕ್ಲಾಸ್ಗಳಿಗೆ ನೀವು ಆದಷ್ಟು ಸಪೋರ್ಟನ್ನು ಮಾಡಿ. ನಿಮ್ಮ ಸಪೋರ್ಟ್ ಹೇಗಿದೆ ಅದ್ರ ಮೇಲೆ ನಮ್ಮ ಕ್ಲಾಸಸ್ಗಳು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಾವೇನು ಕ್ಲಾಸಸನ್ನು ಮಾಡ್ತೀವಲ್ಲ ಅದಕ್ಕೆ ಮಾಡೋದಕ್ಕೂ ನಮಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ನಿಮ್ಮ ಇಂಟ್ರೆಸ್ಟ್ ಮೇಲೆ ನನಗೆ ಪ್ರೋತ್ಸಾಹ, ನಾನು ಇನ್ನೂ ಚೆನ್ನಾಗಿ ಹೇಳ್ಕೊಡ್ಬೇಕು, ಇನ್ನೂ ನಾನು ಹೇಳ್ಕೊಟ್ಟು ನಿಮಗೆ ವೀಡಿಯೋಸ್ಗಳ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅನ್ನುವಂತಹ ಉತ್ಸಾಹ ನನಗೆ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಟೈಲರಿಂಗ್ ಬಗ್ಗೆ ಆದ್ರೂ ತಿಳ್ಕೊಬೇಕು ಅಂತಿದ್ರೂ ಕಮೆಂಟಲ್ಲಿ ತಿಳಿಸ್ಬೋದು. ಈಗ ಫುಲ್ ನಾನು 50 ಡೇಸಲ್ಲೂ ನಾನು ಫುಲ್ಲು ಆರಿ ವರ್ಕನ್ನೇ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನೀವು ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಟೈಲರಿಂಗ್ ಇರಬೇಕಾ ಅಥವಾ ಫುಲ್ ಆರಿ ವರ್ಕ್ ಕ್ಲಾಸಸ್ಸೇ ಸಾಕಾ ಅಂತ ಹೇಳಿ. ಆ ಆರಿ ವರ್ಕ್ ಕ್ಲಾಸ್ ಮುಗಿದ ನಂತರನೂ ನಾನು ಟೈಲರಿಂಗ್ ಬಗ್ಗೆ ಹೇಳ್ಕೊಡ್ಬೋದು. ಯಾವ ರೀತಿ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗಿದ್ದರೆ ಈಗ ಈ ಇಂಟ್ರೊಡಕ್ಷನ್ ವೀಡಿಯೋನ ನಾನು ಮುಗಿಸ್ತಿದ್ದೀನಿ. ಜೊತೆಗೆ ಆದಷ್ಟು ಇದೆಲ್ಲನೂ ತಿಳ್ಕೊಂಡ್ರೆ ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ನಮಗೆ ಕ್ಲಾಸಸ್ಗಳನ್ನ ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇರೋ ಎಲ್ಲರೂ ಈ ವಿಡಿಯೋಸ್ಗಳನ್ನು ಫಾಲೋ ಮಾಡಿ. ಜೊತೆಗೆ ಆದಷ್ಟು ಇಂಟ್ರೆಸ್ಟ್ ಇರುವಂಥ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ನೋಡಿ ನಿಮ್ಮ ಸಪೋರ್ಟ್ ಹೇಗಿದೆ ಅನ್ನೋದನ್ನು ನಾನು ತಿಳ್ಕೊತೀನಿ. ಮುಂದಿನ ವೀಡಿಯೋಸ್ಗಳಿಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಜೊತೆಗೆ ಎಲ್ಲ ವೀಡಿಯೋಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.